ಕೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲಿಕ್ಕೆ ಇದೊಂದು ಸರಿಯಾದ ಸಮಯ. ಈ ಸಮಯವನ್ನು ಬಿಟ್ಟುಕೊಡಬೇಡಿ. ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿದ್ರೆ ಭಾರತ ಅಂತ ಕನಸಿನಲ್ಲಿ ನೆನೆಸ್ಕೊಂಡ್ರು ಕೂಡ ಅವರಿಗೆ ಬೆವರಿಳಿಬೇಕು. ಹಾಗೆ ಬುದ್ಧಿ ಕಲಿಸುವಂಥ ಅವಕಾಶ ಇದೆ. ಬುದ್ಧಿ ಕಲಿಸುವ ಅವಕಾಶದ ಬದಲಾಗಿ ಕದನ ವಿರಾಮ ಘೋಷಣೆ ಮಾಡಿದ್ರೆ ಪಾಕಿಸ್ತಾನ ಬುದ್ಧಿ ಕಲಿಯುತ್ತಾ? ಬೇಡ, ಸಿಕ್ಕಿರುವ ಅವಕಾಶವನ್ನು ಪಾಕಿಗೆ ಬುದ್ಧಿ ಕಲಿಸ್ಬಿಡಿ ಅಂತ ಹೇಳಿ ಅನೇಕರು ಹೇಳ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಪಹಲ್ಗಾಮ್ ದಾಳಿ ಉಗ್ರರ ಮಾಹಿತಿ ನೀಡಿದ್ರೆ 20 ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ಮಾಡಲಾಗಿದೆ. ಪುಲ್ವಾಮಾ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಕಾಣಿಸಿಕೊಂಡ ಪೋಸ್ಟ್ಗಳಿವೆಲ್ಲವೂ ಕೂಡ 20 ಲಕ್ಷ ರೂಪಾಯಿ ಕೊಡುವುದಾಗಿ ಪೋಸ್ಟರ್ ಹಾಕಲಾಗಿದೆ. ಈ ಪೋಸ್ಟರ್ ಅಧಿಕೃತ ಅಂತ ನಾವು ಹೇಳ್ತಾ ಇಲ್ಲ, ಬಟ್ ಈ ಪೋಸ್ಟರ್ಗಳು ಅಲ್ಲಲ್ಲಿ ಕಾಣಸಿಗ್ತಾ ಇದ್ದಾವೆ. ಪುಲ್ವಾಮಾ ಪಹಲ್ಗಾಮ್ ಪ್ರದೇಶದಲ್ಲಿ ಪುಲ್ವಾಮಾ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಈ ಪೋಸ್ಟರ್ಗಳು ಕಾಣಿಸಿಕೊಂಡಿದ್ದಾವೆ. ನೋಡಿ, ಒಂದು ಕಡೆ ಈಗ ಆಲ್ರೆಡಿ ಭಾರತೀಯ ಸೇನೆ, NIA ಜೊತೆಗೆ ಆಂಟಿ ಉಗ್ರರ ತಂಡಗಳು ಎಲ್ಲವೂ ಕೂಡ ವರ್ಕ್ ಮಾಡ್ತಾ ಇದ್ದಾವೆ. ಅವರನ್ನು ಪತ್ತೆ ಹಚ್ಚುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದುವರೆಗೂ ಅವರ ಸುಳಿವು ಸಿಕ್ಕಿಲ್ಲ. ಅವರು ಪಾಕಿಸ್ತಾನಕ್ಕೆ ಪ್ರವೇಶ ಪಡೆದುಕೊಂಡಿದ್ದರೆ ಇಷ್ಟೊತ್ತಿಗಾಗಲೇ ಅವರು ಎಲ್ಲಿದ್ದಾರೆ, ಹೇಗಿದ್ದಾರೆ ಎಲ್ಲ ಮಾಹಿತಿಯೂ ಕೂಡ ಸಿಗ್ತಾ ಇತ್ತು. ಆದರೆ ಅವರು ಪಾಕಿಸ್ತಾನದ ನೆಲೆಗಳಲ್ಲಿ ಹೋಗಿಲ್ಲ, ಬದಲಾಗಿ ಕಾಶ್ಮೀರದ ದಟ್ಟ ಕಣಿವೆಯ ಅರಣ್ಯ ಪ್ರದೇಶದಲ್ಲಿ ಅಡಗಿ ಕೂತಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅವರು ಸಿಕ್ಕಿಲ್ಲ. ಈ ಮಧ್ಯೆ ಇಂಥ ಪೋಸ್ಟ್ಗಳು ಕಾಣ್ತಾ ಇದ್ದಾವೆ, ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಪಹಲ್ಗಾಮ್ ಅಟ್ಯಾಕ್ ಮಾಡಿದಂಥ ಉಗ್ರರೇನಿದ್ದಾರೆ ಅವರನ್ನು ಪತ್ತೆ ಹಚ್ಚಿದ್ರೆ 20 ಲಕ್ಷ ರೂಪಾಯಿ ಅಂತ ಹೇಳಿ ಬಹುಮಾನ ಘೋಷಣೆ ಮಾಡುವಂಥ ಪೋಸ್ಟರ್ಗಳನ್ನು ಹಂಚಿಕೊಳ್ಳಲಾಗಿದೆ. ಉರ್ದು ಭಾಷೆಯಲ್ಲಿದೆ ಅದು. ಉರ್ದು ಭಾಷಿಕರು ಜಾಸ್ತಿ ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಅದು ಉರ್ದುವಿನಲ್ಲಿಯೇ ಪೋಸ್ಟರ್ಗಳನ್ನು ಅಂಟಿಸಲಾಗಿದೆ. ಅವರ ಗುರುತು ಪತ್ತೆ ಹಚ್ಚಿದ್ರೆ ಅವರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ 20 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಇದು ಸರ್ಕಾರ, ಕೇಂದ್ರ ಸರ್ಕಾರವೇ ಕೊಡ್ತಾ ಇರುವಂಥ ಘೋಷಣೆ ಅಲ್ಲ. ಅಲ್ಲಿರುವಂಥ ಪೋಸ್ಟರ್ಗಳನ್ನು ನೋಡಿದ್ರೆ ಅದನ್ನು ಕಂಡುಕೊಳ್ಳಬಹುದಾಗಿದೆ. ಬಟ್ ಇಲ್ಲಿವರೆಗೂ ಸರ್ಕಾರ ಅದರ ಅಧಿಕೃತತೆ ಬಗ್ಗೆಯಲ್ಲೂ ಕೂಡ ಖಚಿತಪಡಿಸಿಲ್ಲ.